ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ? 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹೈಕಮಾಂಡ್ನವರು ಕರೆದು ಇನ್ನೂ ಇವರಿಗೆ ಏನು ಹೇಳಿಲ್ಲ. ಸೊ ಹಾಗಾಗಿ 5 ವರ್ಷ ಮುಖ್ಯಮಂತ್ರಿ. ಅದೇನು ದೊಡ್ಡ ವಿಚಾರ? ಇನ್ನು ಏನು ಹೇಳ್ಬೇಕು? ಯತೀಂದ್ರ ಅವ್ರು ಏನು ಹೇಳ್ಬೇಕು? ನೀವು ಹೋಗಿ ಮೀಡಿಯಾದವ್ರು ಹಿಡಿದ್ರೆ ಏನು ಹೇಳ್ಬೇಕು? ಅಲ್ರಿ ಈಗ ಅಲ್ರಿ ಮತ್ತೆ ನೀವ್ ಯಾಕೆ ನಾನು ಕೇಳಕತ್ತೀರಿ? ನಮಗೆ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಐತೆ, ನೀವ್ ಯಾಕೆ ನಮ್ಮನ್ನ ಹಿಡಿದಿರಿ? ಈಗ ಇನ್ನ ನೋಡ್ರಿ, ನಾವು 8 ಜನ ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಬೆಂಗಳೂರು ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಇದ್ದಂಥ ಸಂದರ್ಭದಲ್ಲಿ ಹಂಗ ಕೂತಿದ್ವಿ. ಒಂದು 8 ಜನ ಒಂದು 6-7 ದಿನ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ವಿ. ಅದೇನು ದೊಡ್ಡ ಈ ಸಮಯದ ಸೃಷ್ಟಿ ನೀವು ಮಾಡ್ತಾ ಇದ್ದೀರಿ. ಎಷ್ಟೋ ಜನ ಹೋಗಿ ಬಂದಿದ್ದಾರೆ, ಅವ್ರ ಬಗ್ಗೆ ಸುದ್ದಿ ಇಲ್ಲ. ನಾನು ಹೋದ ತಿಂಗಳು ಹೋಗಿ ಬಂದಿದ್ದೀನಿ, ನನ್ನ ಕೇಳಲಿಲ್ಲ. ಈಗ ನೀವು ಸುಮ್ಮನೆ ಸರ್ ತಾವು ಹೇಳ್ತಾ ಇದ್ದೀರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಈಗ ಮುಖ್ಯಮಂತ್ರಿ ಅವರು. ಇದೇ ಟೈಮ್ನಲ್ಲಿ ಎಲ್ಲ ಶಾಸಕರು ಕಂಡು ತಮ್ಮ ಮುಖಂಡತ್ವದಲ್ಲಿ ಅಂತ ಹೇಳಿ ಸರ್, ಯತೀಂದ್ರ ಅವರಿಂದ ಸಿದ್ದರಾಮಯ್ಯ ಅವರಿಗೆ ಏನು ಡ್ಯಾಮೇಜ್ ಆಗ್ತಾ ಇಲ್ಲ ಸರ್? ಅಲ್ರಿ, ನೀವು ಯಾಕೆ ಹೇಳಿದ್ನ ಸ್ಪಷ್ಟಪಡಿಸಿದ್ನಲ್ಲ. ಯತೀಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವರನ್ನ ನೀವು ಮೀಡಿಯಾದವರು ಕೇಳಿದಾಗ ಏನು ಹೇಳ್ಬೇಕು? ಯತೀಂದ್ರ ಅವರು ಅದು ಕಂಪ್ಲೇಂಟಾ? ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ, 5 ವರ್ಷ ಮುಂದುವರಿತಾರಂತ ತಾನೇ ಹೇಳ್ಬೇಕು. ಅದನ್ನ ನೀವು ಸೃಷ್ಟಿ ಮಾಡ್ತೀರಿ, ನೀವು ರೀ. ಅದಲ್ಲ ನೋಡ್ರಿ, ಈಗ ನೋಡಪ್ಪ, ಒಬ್ಬೊಬ್ರು ಫಾಲೋವರ್ಸು ಒಬ್ಬೊಬ್ರು ಇದ್ದಾರೆ. ದಯಮಾಡಿ ನಿಮಗೆ ಮಾಧ್ಯಮದವ್ರಿಗೆ ಕೈ ಜೋಡಿಸಿ ಇದು ಮಾಡ್ತೇವೆ. ನಮ್ಮದು ಭಾಳ ಸ್ಪಷ್ಟವಾಗಿ ಇಬ್ಬರು ನಾಯಕರು ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ. ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಮುಂದೆ ಏನಾರು ತೀರ್ಮಾನ ಇದ್ರೆ ಹೈಕಮಾಂಡ್ ತೆಗೆದುಕೊಳ್ತೈತೆ. ಓಕೆ, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.